ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಪಾಂಫ್ರೆಟ್ ಫಿಶ್ ಕರಿ ಮಾಡ್ತಿದ್ದೇನೆ. ಈ ಮೀನನ್ನು ನಾವು ಪಾಪ್ಲೆಟ್ ಅಂತ ಸಹ ಕರಿತೇವೆ. ಈ ಮೀನು ಸಾರು ಮಾಡಲಿಕ್ಕೆ ನನಗೆ ಮೊದಲಿಗೆ ಮಸಾಲವನ್ನು ರೆಡಿ ಮಾಡ್ಕೊಳ್ತೇನೆ. ಅದಕ್ಕೆ ಬೇಕಾಗಿರೋ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಅನ್ನು ಹುರಿದುಕೊಳ್ತೇನೆ. ಮೊದಲಿಗೆ ನಾನು ಬ್ಯಾಡಗೆ ಮೆಣಸನ್ನು ಹಾಕಿದ್ದೇನೆ. ಅದನ್ನು ಚೆನ್ನಾಗಿ ಹುರಿದುಕೊಂಡು ಒಂದು ಪಾತ್ರೆಗೆ ಹಾಕಿ ಚಪ್ಪೆ ಆಗಲಿಕ್ಕೆ ಸೈಡಿಗೆ ಇಡ್ತೇನೆ. ಇವಾಗ ನಾನು ಅದೇ ಪಾತ್ರೆಗೆ ಸ್ವಲ್ಪ ಕೊತ್ತಂಬರಿ ಬೀಜ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಾಳು ಮೆಣಸು ಹಾಗೆ ಒಂದು ಚಿಟಿಕೆಯಷ್ಟು ಮೆಂತೆಯನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೇನೆ. ಇದು ಚೆನ್ನಾಗಿ ರೋಸ್ಟ್ ಆದ ನಂತರ ಇದನ್ನು ಒಂದು ಪಾತ್ರೆಗೆ ಹಾಕಿ ಚಪ್ಪೆ ಆಗಲಿಕ್ಕೆ ಸೈಡಲ್ಲಿ ಇಟ್ಕೊಳ್ತೇನೆ. ನಾನಿಲ್ಲಿ 2 ಪಾಂಫ್ರೆಟ್ ಮೀನು ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 30 ನಿಮಿಷಗಳ ಕಾಲ ಮ್ಯಾರಿನೇಷನ್‌ಗೆ ಸೈಡಲ್ಲಿ ಇಡ್ತೇನೆ. ಇವಾಗ ನಾನೊಂದು ಮಿಕ್ಸರ್ ಜಾರಿಗೆ ತುರಿದಿರುವ ಕಾಯಿ, ಹುರಿದಿರುವ ಮೆಣಸು, ಸ್ವಲ್ಪ ಹುಳಿ, ಬೆಳ್ಳುಳ್ಳಿ, ಈರುಳ್ಳಿ, ಅರಿಶಿನ ಹಾಗೆ ಸ್ವಲ್ಪ ನೀರನ್ನು ಹಾಕಿ ನೈಸ್ ಆಗಿ ರುಬ್ಕೊಳ್ತೇನೆ. ಮಸಾಲೆ ಪೇಸ್ಟ್ ಇವಾಗ ರೆಡಿ ಆಗಿದೆ. ಇವಾಗ ನಾನು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ. ನಾನಿಲ್ಲಿ ಮಣ್ಣಿನ ಪಾತ್ರೆ ಬಳಸ್ತಿದ್ದೇನೆ. ನೀವು ಬೇಕಿದ್ರೆ ಸ್ಟೀಲ್ ಪಾತ್ರೆಯನ್ನು ಬಳಸ್ಕೊಂಡು ಮೀನಿನ ಸಾರು ಮಾಡ್ಕೊಳ್ಬಹುದು. ಇವಾಗ ಈ ಮಸಾಲೆಗೆ ಹೆಚ್ಚಿಕೊಂಡಿರೋ ಈರುಳ್ಳಿಯನ್ನು ಬಳಸ್ಕೊಳ್ತಿದ್ದೇನೆ. ನೀವು ಬೇಕಿದ್ರೆ ಶುಂಠಿ ಮತ್ತು ಹಸಿಮೆಣಸನ್ನು ಕೂಡ ಜಜ್ಜಿ ಹಾಕೊಳ್ಬಹುದು. ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಸೇರಿಸ್ಕೊಂಡಿದ್ದೇನೆ. ನೀವು ನೋಡ್ತಿರ್ಬೋದು ಇದು ಎಷ್ಟು ದಪ್ಪವಾಗಿ ಬಂದಿದೆ ಅಂತ. ಆದ್ದರಿಂದ ಇನ್ನಷ್ಟು ನೀರನ್ನು ಹಾಕಿ ಎಷ್ಟು ತೆಳುವಾಗ್ತದೆ ಅಷ್ಟು ತೆಳುವಾಗಿ ನಾನು ಈ ಸಾರನ್ನು ರೆಡಿ ಮಾಡ್ಕೊಳ್ತೇನೆ. ಮೀನಿಗೆ ಬೇಕಾಗಿರೋ ಮಸಾಲ ಇವಾಗ ರೆಡಿ ಆಗಿದೆ. ಇವಾಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲೇ ಇದು ಕುದಿ ಬರೋ ತನಕ ಬೇಯಿಸ್ಕೊಳ್ತೇನೆ. ನೀವೇ ನೋಡ್ತಿರ್ಬೋದು ಒಂದು ಕುದಿ ಬಂದಿದೆ. ಇವಾಗ ಫ್ಲೇಮನ್ನು ಸ್ಲೋ ಮಾಡಿ ಮ್ಯಾರಿನೇಟ್ ಮಾಡಿರುವ ಮೀನನ್ನು ಒಂದೊಂದೇ ಪೀಸ್ ಇದಕ್ಕೆ ಹಾಕ್ತೇನೆ. ನಂತರ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5ರಿಂದ 8 ನಿಮಿಷಗಳ ಕಾಲ ಅಥವಾ ಮೀನು ಸಂಪೂರ್ಣವಾಗಿ ಬೇಯೋ ತನಕ ನಾವಿದನ್ನ ಬೇಯಿಸ್ಕೊಳ್ಬೇಕಾಗ್ತದೆ. ಮೀನು ಚೆನ್ನಾಗಿ ಬೆಂದ ನಂತರ ಅದು ಅದರಷ್ಟಕ್ಕೆ ಫ್ಲೋಟ್ ಆಗ್ತದೆ. ನೀವೇ ಕಾಣ್ತಿರ್ಬೋದು ಮೀನು ಎಷ್ಟು ಚೆನ್ನಾಗಿ ಫ್ಲೋಟ್ ಆಗ್ತಿದೆ ಅಂತ. ಅದರ ಅರ್ಥ ಮೀನು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಸಿಂಪಲ್ ಹಾಗೆ ಟೇಸ್ಟಿಯಾದ ಪಾಂಫ್ರೆಟ್ ಮೀನು ಸಾರು ರೆಡಿ ಆಗಿದೆ. ಇದನ್ನ ನೀವು ಕುಚ್ಚಲಕ್ಕಿ ಅನ್ನದ ಜೊತೆ ಅಥವಾ ವೈಟ್ ರೈಸ್ ಜೊತೆ ಸಹ ತಿನ್ಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಇನ್ನೂ ಹೆಚ್ಚಿನ ವಿಡಿಯೋಗೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.